ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲಾ ವಾರನೂ ಸೇಮ್ ಆಸ್ ಇಟ್ ಈಸ್ ಉತ್ತಮ ಯಾರು ಕಳಪೆ ಯಾರು ಅಂತ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಈ ವಾರ ಕೂಡ ಅದೇ ಬಂದಿದೆ. ಇನ್ನು ಈ ಮನೆಯಲ್ಲಿ ಆಲ್ರೆಡಿ 4 ಟಾಸ್ಕ್ ಮುಗ್ದೋಗಿದೆ. ಬಿಗ್ ಬಾಸ್ ಮನೆ ಬಂದು ಕೂಡ ಅಮೌಂಟ್ ಕೂಡ ಗಳಿಸಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಈ ವಾರ ಯಾರು ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಎಂಟರ್ಟೈನ್ಮೆಂಟ್ ಮಾಡಿದ್ರು, ಮಾತಾಡಿದ್ರು, ಸ್ಟ್ಯಾಂಡ್ ತಗೊಂಡ್ರು, ಇವೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಕಳಪೆ ಮತ್ತು ಉತ್ತಮ ಅಂತ ಕೊಡ್ತಾರೆ. ಖಂಡಿತವಾಗ್ಲೂ ಈ ವಾರ ಟಾಸ್ಕ್ ಅಲ್ಲಿ ಒಂದು ವಿನಯ್ ಅವರು ಚೆನ್ನಾಗಿ ಆಡಿದ್ದಾರೆ, ಕಾರ್ತಿಕ್ ಚೆನ್ನಾಗಿ ಆಡಿದ್ದಾರೆ, ಸಂಗೀತ ಕೂಡ ಆಲ್ಮೋಸ್ಟ್ ಆಲ್ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ತುಕಾಲಿ ಅವರಂತೂ ವೆರಿ ಗುಡ್ ಅಂತ ಹೇಳ್ಬೋದು. ತುಕಾಲಿ ಕೂಡ ತುಂಬಾ ಪರ್ಫಾರ್ಮ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ 2-3 ಟಾಸ್ಕ್ ಅಲ್ಲಿ ಅವರು ಪರ್ಫಾರ್ಮ್ ಮಾಡಿ ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ವೇಸ್ಟ್ ಆಗಿ ಕಂಡಿದ್ದು ಮಾತ್ರ ವರ್ತೂರ್ ಅವರು ಮತ್ತು ಪ್ರತಾಪ್ ಅವರನ್ನ ಅಂತ ಹೇಳ್ಬೋದು. ನಮ್ರತೆಗೂ ಅಷ್ಟೊಂದು ಟಾಸ್ಕ್ ಏನ್ ಆಡಿಲ್ಲ, ಬಟ್ ಅವರು ಟಾಸ್ಕ್ ಆಡೋ ರೀತಿ ಆಡಿದೀನಿ ಅಂತ ತೋರಿಸ್ಕೊಳ್ಳೋ ರೀತಿ ತುಂಬಾ ಚೆನ್ನಾಗಿರುತ್ತೆ. ಆಡಿರಲ್ಲ ಬಟ್ ಆಡಿದೆ ಅಂತ ತೋರಿಸ್ಕೊಂತಾರೆ, ಆ ರೀತಿ ಆಗಿರುತ್ತೆ ಅವರ ವ್ಯಕ್ತಿತ್ವ ಆಗಲಿ, ಅವರ ಕ್ಯಾರೆಕ್ಟರ್ ಆಗಲಿ. ಮತ್ತೆ ಈ ವಾರ ಇನ್ನ ಕಳಪೆ ಅಂತ ಬಂದಾಗ ಖಂಡಿತವಾಗ್ಲೂ ಎಲ್ಲೋ ಈ ವಾರ ಕೂಡ ವರ್ತು ಸಂತೋಷ್ ಅವರು ಮತ್ತೆ ಪ್ರತಾಪ್ ಅವರು ಈ ಪಾತ್ರಕ್ಕೆ ಪಾತ್ರರಾಗ್ತಾರ ಅಂತ ಹೇಳ್ಬೋದು. ಖಂಡಿತ. ಏನಕ್ಕಂದ್ರೆ ವರ್ತು ಸಂತೋಷ್ ಅವರು ಆಡಿದ್ದೆ ಒಂದು ಟಾಸ್ಕ್, ಅದಾದ್ಮೇಲೆ ಅವ್ರಿಗೆ ಅತಿ ಹೆಚ್ಚಾಗಿ ಟಾಸ್ಕ್ ಆಡಕ್ಕೆ ಅವಕಾಶನೇ ಕೊಡಲಿಲ್ಲ ಬಿಗ್ ಬಾಸ್ ಮನೆ ಮಂದಿ. ಆದ ಕಾರಣ ಕಳೆದ ವಾರ ಕಳಪೆನ ಅವ್ರಿಗೆ ಕೊಟ್ಟಿದ್ರು. ಇನ್ನು ಈ ವಾರ ಪ್ರತಾಪ್ ಮತ್ತು ವರ್ತೂರರ ಮಧ್ಯೆ ತುಂಬಾ ಪೈಪೋಟಿ ನೀಡ್ತಾ ಇದೆ. ಇನ್ನು ಈ ವಿಷಯದಲ್ಲಿ ಮನೆ ಮಂದಿ ಆಲೋಚನೆ ಮಾಡಬೇಕಾಗಿದೆ. ಇಲ್ಲಿ ನಮ್ರತೆ ಕೂಡ ಅಷ್ಟೊಂದು ಟಾಸ್ಕ್ ಏನ್ ಆಡಿಲ್ಲ. ಅವ್ರು ಯಾವ ಟಾಸ್ಕ್ ಆಡಿದಾರೆ, ಬಾಲ್ ಆಡೋ ಟಾಸ್ಕ್ ಅಲ್ಲೂ ಅಷ್ಟೊಂದು ಪರ್ಫಾರ್ಮ್ ಮಾಡಿಲ್ಲ. ಇನ್ನು ಡೆಸ್ಕೆಸ್ ಅದರಲ್ಲೂ ಅಷ್ಟೊಂದು ಪರ್ಫಾರ್ಮ್ ಮಾಡಿಲ್ಲ. ಯಾವುದೇ ಟಾಸ್ಕ್ ಅಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ. ಬಟ್ ಎಂಟರ್ಟೈನ್ಮೆಂಟ್ ಆಗಲಿ, ಯಾವುದೇ ಒಂದು ವಿಷಯದ ಸ್ಟ್ಯಾಂಡ್ ತಗೊಳ್ಳೋದಾಗ್ಲಿ, ನಮ್ರತೆ ಅವರು ಸ್ವಲ್ಪ ಮುಂದೆ ಇರ್ತಾರೆ. ಆ ರೀತಿ ನಾಟಕ ಮಾಡ್ತಾರೆ ಕೆಲವರ ಅಭಿಪ್ರಾಯ. ಮತ್ತೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ. ಮತ್ತೆ ಈಗ ಇಂಪಾರ್ಟೆಂಟ್ ಆಗಿ ಇಲ್ಲಿ ಕಳಪೆ ಅಂತ ಬಂದಾಗ ಮಾತ್ರ ಖಂಡಿತವಾಗ್ಲೂ ಈ ವಾರ ಕೂಡ ಎಲ್ಲೋ ವರ್ತೂರ್ ಸಂತೋಷ್ ಅವರಿಗೆ ಕೊಟ್ಟಿದಾರ ಅಂತ ಅನ್ಸುತ್ತೆ ಮೂಲಗಳ ಪ್ರಕಾರ. ನಿಮ್ಮ ಪ್ರಕಾರ ಮತ್ತೆ ಈ ವಾರ ಕಳಪೆ ಯಾರಂತ ಕಮೆಂಟ್ ಮಾಡಿ. ಇನ್ನು ಉತ್ತಮ ಅಂತ ಬಂದಾಗ ಕಾರ್ತಿಕ್ ಮತ್ತೆ ವಿನಯ್ ಹಾಗೂ ತುಕಾಲಿ ಅವರ ಮಧ್ಯೆ ತುಂಬಾ ಪೈಪೋಟಿ ಇರುತ್ತೆ. ಇದರಲ್ಲಿ ಖಂಡಿತವಾಗ್ಲೂ ಈ ವಾರದ ಉತ್ತಮ ತುಕಾಲಿ ಮತ್ತು ಕಾರ್ತಿಕ್ ಅವರಿಗೆ ಪೈಪೋಟಿ ಇದೆ. ಕೊನೆಗೆ ಕಾರ್ತಿಕ್ಗೆ ಈ ವಾರದ ಉತ್ತಮ ಸಿಕ್ಕಿದೆ ಅಂತ ಮೂಲಗಳ ಮುಖಾಂತರ ತಿಳಿಸಿದೆ. ಮತ್ತೆ ನಿಮ್ಮ ಪ್ರಕಾರ ಈ ವಾರ ಉತ್ತಮ ಯಾರು ಕಳಪೆ ಯಾರು ಕಮೆಂಟ್ ಮಾಡಿ. ಕೇವಲ ಈ ವಾರ ಟಾಸ್ಕ್ಗಳ ಮೂಲಕ ಕನ್ಸಿಡರ್ ಮಾಡಿ ಉತ್ತಮ ಕಳಪೆ ಕೊಟ್ಟಿದ್ದಾರೆ. ಪ್ರತಿ ವಾರ ಅವ್ರದ್ದು ಮಾತಾಡಲ್ಲ, ಅವ್ರಂಗೆ ಸರಿ ಇಲ್ಲ, ಇನ್ನೊಂದೇನೋ ಕಾರಣ ಕೊಡ್ತಾ ಇತ್ತು. ಈಗ ಮನೆ ಮಂದಿಯಲ್ಲಿ ಬಹಳ ಜನ ಇಲ್ಲ, ಆದ ಕಾರಣ ಪರ್ಫಾರ್ಮ್ ನೋಡೇ ಕೊಡ್ಬೇಕಾಗುತ್ತೆ. ಇನ್ನು ಈ ವಾರ ವರ್ತೂರವರು ಕನ್ಸಿಡರ್ ಮಾಡ್ಕೊಂಡ್ರೆ ಎಲ್ಲೂ ಟಾಸ್ಕ್ ಆಡಿಲ್ಲ ಅವರು. ಆದ ಕಾರಣ ಖಂಡಿತವಾಗ್ಲೂ ಅವ್ರು ಸಿಗೋದ್ರಲ್ಲಿ ತಪ್ಪಿಲ್ಲ ಅಂತ ಕೆಲವರ ಅಭಿಪ್ರಾಯ. ಮತ್ತೆ ಕಳೆದ ವಾರ ಕಳಪೆ, ಈ ವಾರ ಕಳಪೆ. ಈ ವಾರ ಶನಿವಾರ ಮತ್ತೆ ಸುದೀಪ್ ಸರ್ ಹತ್ರ ಮತ್ತೆ ಅವರು ಬಯಸ್ಕೊಳ್ಳೋದಂತ ಗ್ಯಾರಂಟಿ. ಮತ್ತೆ ವರ್ತೂರ್ಗೆ ಕಳಪೆ ಕೊಟ್ಟಿದಾಗ ನಿಮ್ಗೆ ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.